ಇದೆಲ್ಲ ಕ್ರ್ಯಾಕ್ಸ್ ಇದೆ. ಇಲ್ಲಿ ನೋಡಿ ಗಿಡ ಬೆಳೆದಿದೆ. ಟೆರೆಸ್ ಸರ್ಫೇಸ್ ಈ ತರ ಇದೆ ನೋಡಿ, ಫುಲ್ ಬ್ಲಾಕ್ ಆಗಿದೆ ಮತ್ತೆ ಕೆಳಗಡೆ ಲೀಕೇಜ್ ಆಗ್ತಿದೆ ಅಂತ ಹೇಳಿದಾಗ ಇಲ್ಲಿ ಏನ್ ಟ್ರೀಟ್ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟ್ ಇದೇನಿದೆ ಈ ಬ್ಲಾಕಿಶ್ ಏನಿದೆ ಇದು ಆಲ್ಗೆ ಫಾರ್ಮೇಷನ್ ಅಥವಾ ಮೋಲ್ಡ್ ಫಾರ್ಮೇಷನ್ ಅಂತ ಎಲ್ಲ ಹೇಳ್ಬೋದು. ಏನಕ್ಕೆ ನೀರು ಸ್ಟಾಕ್ ಆಗಿ ಸ್ಮಾಲ್ ಆರ್ಗಾನಿಸಮ್ ಬೆಳೆದಿರುತ್ತೆ. ಇಲ್ಲಿ ನೋಡಿ ಇಲ್ಲಿ ಪಾಚೆ ಡ್ರೈ ಆಗಿದೆ ಇದಾಗಲೇ. ಇದರಲ್ಲಿ ಮೈಕ್ರೋ ರೂಟ್ಸ್ ಇರುತ್ತೆ. ಮೇಲ್ಗಡೆ ಸರ್ಫೇಸ್ನ ಸ್ಮಾಲ್ ಪಿನ್ನಿಂಗ್ ಮಾಡಿರುತ್ತೆ. ಮಳೆ ಬಂದಾಗ ಅದು ನೀಟಾಗಿ ನೀರು ಲೈಟಾಗಿ ಒಳಗೆ ಇಂಗ್ರೆಸ್ ಆಗಿ ಸ್ಟಾರ್ಟ್ ಆಗಿರುತ್ತೆ. ಫಸ್ಟ್ ಇದನ್ನೆಲ್ಲ ಹ್ಯೂಮಿಕ್ ಆಸಿಡ್ ಅಲ್ಲಿ ವಾಶ್ ಮಾಡಿ, ಬಯೋ ವಾಶ್ ಮಾಡಿ, ಹೈ ಪ್ರೆಷರ್ ವಾಟರ್ ವಾಶ್ ಮಾಡಿ, ಸರ್ಫೇಸ್ ಪ್ರಿಪರೇಷನ್ ಆದಮೇಲೆ ಕ್ರ್ಯಾಕ್ಸ್ ಎಲ್ಲೆಲ್ಲಿದೆ ಇರುತ್ತೆ ನೋಡಿ. ಇಲ್ಲಿ ಈ ಕ್ರ್ಯಾಕ್ಸ್ ಇದೆಲ್ಲ ಕ್ರ್ಯಾಕ್ಸ್ ಇದೆ. ಇಲ್ಲಿ ನೋಡಿ ಗಿಡ ಬೆಳೆದಿದೆ. ಇದಿಷ್ಟು ಗಿಡ ಏನಿದೆ, ಕ್ರ್ಯಾಕ್ಸ್ ಎಲ್ಲ ಏನಿದೆ ಇದೆಲ್ಲ ಟ್ರೀಟ್ ಮಾಡಬೇಕು. ಕ್ರ್ಯಾಕ್ಸ್ನ ಎಪಾಕ್ಸಿ ಟ್ರೀಟ್ ಮಾಡಬೇಕಾಗುತ್ತೆ ಅಥವಾ ಪಾಲಿಸಲ್ಫೇಟ್ ಸೀಲೆಂಟಿಂದ ಟ್ರೀಟ್ ಮಾಡಬೇಕಾಗುತ್ತೆ. ಗಿಡ ತೆಗೆದು ಅದೆಲ್ಲ ಪ್ಯಾಕ್ ಮಾಡಬೇಕಾಗತ್ತೆ. ಆಮೇಲೆ ಇಟ್ಸ್ ಅಡ್ವೈಸ್ ಟು ಗೋ ವಿತ್ ಸ್ಮಾಲ್ ಏರಿಯಾ ಆಯಿತು ಅಂದರೆ ರಿಎನ್ಫೋರ್ಸ್ ಸಿಮೆಂಟಿಷಿಯಸ್ ಕೋಟಿಂಗ್ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಐದರ್ ರಿಎನ್ಫೋರ್ಸ್ ಆರ್ ವಿತೌಟ್ ರಿಎನ್ಫೋರ್ಸ್ UV ರೆಸಿಸ್ಟೆಂಟ್ PU ಕೋಟಿಂಗ್ ಅಥವಾ ಅಕ್ರಿಲಿಕ್ ಕೋಟಿಂಗ್ ಮಾಡಬೇಕಾಗತ್ತೆ ಈ ಏರಿಯಾಗೆ.